ದೇವ್ರ, ಆ ಹುಡುಗ ಕೈ ಬಿಟ್ಟಿಲ್ ಬಂದು ಕುಂದ್ರಬೇಕಾದ್ರೆ ಇಷ್ಟೊತ್ತಾತ್ ನೋಡು. ಯಾಕವ ಏನಾತ? ಇನ್ನೇನ ಮತ್ತು ಯವ್ವ ಏನು ಮನಗದೇ ಇಲ್ಲವ, ರಾತ್ರಿನೂ ಮಕ್ಕಳಲ್ಲ ಬೆಳಗ್ಗಿನೂ ಮಕ್ಕಳೋದಿಲ್ಲ. ಅದೆಂತ ಸೇಮ ನಿಮ್ಮ ಅಣ್ಣನ, ಅದೆಂತ ಆಟ ಆಡ್ತಾನ. ನನಗರ ಕುಂದ್ರಬೇಕು ಅಂತೇಳಿ ಕಿರಿ 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 ಮಾಡ್ತಾನ. ಏನು ಪಾಪ ಏನಾರ ಹೊಟ್ಟೆ ಗಿಟ್ಟಿ ಕಟ್ತಾಗತ್ತೈತೆ ಏನೋ ಗೊತ್ತಿಲ್ಲ. ಅದು ದವಾಖಾನೆ ತೋರಿಸ್ಕೊಂಬಂದೇನಿ, ಏನಿಲ್ರಿ ತ್ರಾಸ ಅಂದಾರ. ಈಗ ಮನಗಿಸ್ಬೇಕಾದ್ರೆ ರಗಡಾತ. ಹಾಲು ಬಾಟ್ಲಿ ಹಿಡ್ಕೊಳಕ್ಕೆ ಬರಲ್ಲ ಇನ್ನು, ಪಾಪ ಸಣ್ಣದಲ್ಲ, ನಾವೇ ಹಿಡ್ಕೊಂಡೆ ಕುಡಿಸ್ಬೇಕು. ಆದರೂ ಜುರು ಜಗ್ಗಕ್ಕೂ ಬರಲ್ಲ. ಈ ತಾಯಿ ಎದೆ ಹಾಲಾದ್ರೆ ಕುಡಿತಾವ ಮೆತ್ತಗೆ, ಇದು ಬಾಟ್ಲಿ ನಿಪ್ಪಲು ಗಟ್ಟಕತ್ತಲ್ಲ, ಜುರು ಕುಡಿಯಾಕೆ ಬರೋದಲ್ಲ ಪಾಪ ಕೂಸಿಗೆ. ಅಲ್ಲ ಅವ ಈಗ ಮತ್ತೆ ಎದೆ ಹಾಲು ತಾಯಿದು ಗಟ್ಟಿ ಭಾಳ ಮಕ್ಕಳಿಗೆ ಅದನ್ನೇ ಕುಡಿಸ್ಬೇಕು ಅಂದ್ರೆ ಯಾವುದು ರೋಗ ರುಜಿನ ದೌಡ್ ಬರಂಗಿಲ್ಲ, ಆರಾಮಿರ್ತಾವ ಮಕ್ಕಳು ಅಂತಾರಪ್ಪ. ಮತ್ತೆ ಹೆಂಗೀಗ ಮತ್ತೆ ನೀ ಬಾಟ್ಲಿ ಹಾಲು ಹಾಕಕತ್ತಿ ಅಲ್ವೇ? ಹಾಂ 6 ತಿಂಗಳ ಮಟ್ಟ ಕುಡಿಸಾಳಲ್ಲ ಸಾಕು, ಒಂಥರ 6 ತಿಂಗಳ ಮಟ್ಟ ಕುಡಿಸಿದ್ರು ಸಾಕು ಮಕ್ಕಳಿಗೆ. ಅಷ್ಟು ಕಸು ಅಂತೂ ಬಂದೇ ಬರ್ತೈತಿ. ಹುಟ್ಟಿದ ತಕ್ಷಣ ಮ್ಯಾಗಿನ ಹಾಲು ಹಾಕ್ಬಾರ್ದು, ಒಂದು 6 ತಿಂಗಳು ಎದೆ ಹಾಲು ಕುಡ್ದತ್ತ ಹುಡುಗ. ಅದಂದೇನು ತಿಳಿವೇನಿಲ್ಲ, ಅದ್ರ ಒಟ್ಟು ಒಂಚೂರು ವೀಕ್ ಐತಿ ಯಾಕೆ ಕೂಸು. ನೋಡೋಣ ಒಂಚೂರು ಅನ್ನ ಉಣ್ಣಂಗೆ ಆತಪ್ಪ. ಇನ್ನೊಂದು ವರ್ಷ ಅಂದ್ರೆ ಮೆತ್ತಗೆ ಮಾಡಿ ಬಿಸಿ ಬಿಸಿ ತಿನಿಸಿ ಗಟ್ಟಿ ಮಾಡ್ತೀನಿ. ನಮ್ಮ ಮನಿ ಪಕ್ಕಲ್ಲಾಗ ನಿಂದ್ರಿಸ್ಬೇಡ ಮರಾಯ ಗಾಡಿನ. ಆ ಮಳಿ ಬಂದು ಅದಕ್ಕೆ ಇದಕ್ಕೆ ತೆಗ್ಗೊಂದು ಆಗ್ಬಿಡ್ತತ್ತಾಗ ಟಯರ್. ನೋಡಲ್ ನೀರ್ ನಿಂದಿರ್ತಾವ, ನೀ ಆ ಕಡೆ ನಿಂದ್ರಿಸ್ಬಿಡಪ್ಪ, ಆ ಕಡೆ ನಿಂದ್ರಿಸ್ಬಿಡು. ನೀನು ಆ ಕಡೆ ನಿಂದ್ರಸು. ಹಂಗ ಯಾಕೆ ಮಾಡ್ತೀರಿ ಅಣ್ಣಾರ? ಒಂಚೂರು ಗಾಡಿ ನಿಂದ್ರಿಸಿ ಅಂತ ಹೇಳ್ರಿ. ಇಲ್ಲಪ್ಪ, ಹಿಂಗ್ ಪ್ರಶ್ನೆ ಅಲ್ಲ ಅದು. ತೆಗ್ಗಕತಿ ಗಾಡಿ ನಿಂತ್ರ ಅದು ಉಪಯೋಗ ಇಲ್ಲದ. ಆತ್ ಬಿಡ್ರಿ ಅಣ್ಣಾರ, ನಿಲ್ಲಿಸ್ತೇನೆ. ಮತ್ ಹೇಳದಷ್ಟಕ್ಕೂ ಇದು ಮಾಡ್ತಾವ. ನಿಮ್ಮ ಅಪ್ಪ ಬಂದನ ಹೊಟ್ಟೆಸ್ತಿರ್ಬೇಕೀಗ. ಬೆಳಗ್ಗೆ 8ಕ್ಕೆ ಹೋಗ್ಯಾರ ಹೊಲ್ದ ಕಡೆ. 10 ಟೈಮ್ ಎಷ್ಟಾಯ್ತು? 10:17 ಆತ. ಹೊಟ್ಟೆಸ್ತಿರ್ಬೇಕೀಗ. ನಂದು ಹೊಟ್ಟೆಸ್ತದೆ, ಅಪ್ಪ ಬರ್ಲಿ ಅಂತ ಕುಂತಿದ್ದೆ. ಮರಯ ಹೊಟ್ಟಿ ಜಾಗಸ್ತತಿ. ತಡ್ರಿ, ಉಪ್ಪಿಟ್ಟು ಹಳ್ಳಾಕತ್ತೈತಿ, ಒಂದು ಈಟ ಹಾಳಲ್ಲಿ ಹಾಕೊಂಬಂದು ಕೊಡ್ತೇನೆ. ಅದ್ ಏನ್ ಮಾಡ್ತಿರ್ತೀವೋ ಮರಯ ಮನ್ಯಾಗ ಇಷ್ಟೊತ್ತಾದ್ರು ನೀನ? ಆಕಿನೂ ಅದೇನೋ ಕೆಲಸ ಅಂತೇಳಿ ಅದನ್ನ ಮಾಡ್ಕೊಳಕತ್ಲ. ಆಕಿ ಕಸ ಹೊಡಿದು, ಕಲ್ಲು ಒರೆಸೋದು, ಬಚ್ಚಲ ತಿಕ್ಕುದು ಐತ್ಯಾರಲ್ಲ ಇವತ್ತು ಮನ್ಯಾಗ ಅದಾಳಲ್ಲ. ಅವು ಇವು ಸ್ವಚ್ಛ ಮಾಡ್ಕೊಳ್ಳೋದು, ಆಕಿ ಏನೇನೋ ಹೊಸ ಹುಚ್ಚು ಅರ್ಬಿ ಒಕ್ಕೊಳ್ಳೋವು ಅದನ್ನೇ ಮಾಡಕತ್ತಿದ್ಲು. ಮತ್ತೆ ಹುಡುಗನ ಯಾರು ಕರ್ಕೋಬೇಕು? ಹುಡುಗನ ನಾ ಕರ್ಕೊಂಡಿದ್ದೆ. ಆ ಹುಡುಗ ಮಕ್ಕೋ ಹೊಲ್ದಾಗಿತ್ತು, ಈಗ ಮಕ್ಕೊತ್ತು ಒಂದಿಟ್ಟು ಉಪ್ಪಿಟ್ಟಿಗೆ ಇಟ್ಟು ಬಂದೆ. ಅಂದಂಗ ಆದಿತ್ಯ ಫೋನ್ ಮಾಡಿದ್ದ, ಇವತ್ತೇನೋ ಅವ್ರ ತಂಗಿ ನೋಡಕ್ ಬರಕತ್ತಾರಂತ. ಓ ಹೌದನಾ? ಆಗ್ಲಿ ಬಿಡು, ಎತ್ತಾಗ ಒಟ್ಟು ಚಲೋ ಇರೋಳಕ್. ಅಲ್ಲ ಮಗಳ, ನೀನು ಒಂದು ಮದುವೆ ಮಾಡ್ಕೊಂಬಿಡ. ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ? ಮದುವೆ ಮಾಡ್ಕೊಂಡು ಒಂದು 3 ವರ್ಷದಾಗ ಎಲ್ಲ ಮುಗ್ದೇ ಹೋತಲ್ಲವ. ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ ಹೇಳಿ ನೋಡೋಣ. ನಾ ಹೇಳೋದಾದ್ರೆ ನೀನು ಮದುವೆ ಮಾಡ್ಕೊಂಬಿಡ. ಒಂದು ನಿನ್ನ ಗಂಟಗ ಬರಬ್ಬರಿ 7 ವರ್ಷದ ಮೇಲೆ ಜೈಲಾಗೈತಿ. ಈಗ ಅವ ಜೈಲು ಮುಗಿಸಿ ಮನೆಗೆ ಬರ್ಬೇಕಾದ್ರೆ ನೀ ಹಿಂಗೆ ಇರ್ತೀಯನ ಹುಡುಗಿ? ಇಷ್ಟಕ್ಕೂ ಬಂದ ಮೇಲೆ ಅವನ ಜೊತೆ ಬಾಳಲ್ಲ, ಅವ ಬೇಡ ನನಗೆ, ನಮ್ಮ ಅಣ್ಣನ ಕೊಂದವ ಅಂತಿ. ಅಂದ ಮೇಲೂ ಹೆಂಗಿರ್ತೀಯ ಅವನ ಜೊತೆಗೆ ಹೇಳಿ ನೀನು ನೋಡೋಣ. ಅವ ಚಾಲು ಮಾಡಿದ್ದೇನೆ ನೀ ಸುಮ್ಮನೆ ಅಷ್ಟೇ. ನಂಗೆ ಇಷ್ಟ ಇಲ್ಲ ಮದುವೆ ಮಾಡ್ಕೊಳಕ್ಕೆ. ಈ ಜನ್ಮದಾಗ ನಾನು ಹಿಂಗೆ ಇರ್ಬೇಕಂತೈತಿ, ಹಿಂಗೆ ಇರ್ತೀನಿ. ನನಗೆ ಯಾವ ಮದುವೆ ಮುಂಜಿ ಏನು ಬೇಡ. ಒಬ್ಬ ಗಂಡನ ಕಟ್ಕೊಂಡ ಅನುಭವಿಸಿದ್ ಸಾಕಾಗೈತಿ, ಇನ್ನೊಬ್ಬವನ್ ಮಾಡ್ಕೊಂಡು ಎಲ್ಲಿ ಹೋಗ್ಲಿ ಬೇಡ ನನಗೆ. ಅಲ್ವಾ ಮಗಳ, ಇದೇನ್ರಿ ಈ ಹುಡುಗಿ ಮದುವೆ ಮಾತುಕತೆ ಎತ್ತಿದ್ರೆ ಸಾಕು ಹಿಂಗೆ ಮಾತಾಡ್ತೈತಿ. ಎಷ್ಟು ದಿನ ಅಂತ ನಾವು ಇರ್ತೇವೆ, ಇವತ್ತು ನಾಳೆ ನಾವು ತೀರ್ಕೊಂಡ್ವಿ ಅಂದ್ರೆ ಮುಂದಕ್ಕೆ ಜೀವನ ಹೆಂಗೆ ಏನು ನನಗೊಂದು ತಿಳಿಲಂಗಾಗೈತಿ. ನನಗೂ ಒಂದೊಂದ್ಸಲ ನೆನಪಾದ್ರೆ ಅದೇ ಹೊಟ್ಟೆ ಬೇನೆ ಹತ್ತತಿ. ಮತ್ ಮದ್ವಿನೇ ಇಷ್ಟ ಇಲ್ಲ ಅಂತಾಳ ಅಂದ್ಮೇಲೆ ಏನ್ ಮಾಡ್ಬೇಕು? ಮನಿ ಹುಡ್ಕಕ್ಕೆ ಏನೂ ತ್ರಾಸ ಆಗಿಲ್ಲಲ್ರಿ? ಇಲ್ಲಿಲ್ರಿ, ಏನು ತ್ರಾಸ ಆಗಿಲ್ತವ್ರಿ. ಅಂದಂಗೆ ಹುಡುಗಿ ಕರೆಸ್ತೀರಿ? ಹ್ಞೂ ರೀ ಕರೆಸ್ತೀವಿ. ಅನು ಕರ್ಕೊಂಬಾರವ ಹುಡುಗಿನ. ಈಕಿನ ನೋಡ್ರಿ ನಮ್ಮ ಮಗಳ ಮೀನಾಕ್ಷಿ ಅಂತೇಳಿ. ಆಕಿ ನನ್ನ ಸೊಸಿರಿ, ಆ ಕಡೆ ಇರೋಕೆ ಅನು ಅಂತೇಳಿ ನನ್ನ ಮಗನ ಹೆಂಡತಿ. ಅಂದಂಗೆ ನೀವು 3 ಮಂದಿ ಬಂದಿರಿ? ಅಂದ್ರೆ ನಮ್ಮ ಮನೆಯವರು ಅರ್ಜೆಂಟ್ ಏನೋ ಕೆಲಸ ಬಂತ್ರಿ, ಅವ್ರು ಅದಕ್ಕೆ ಅಲ್ಲಿ ಹೋದ್ರೆ ಮತ್ತು ನಾನು ನನ್ನ ಮಗ ಹುಡುಗಿ ಬಂದ್ವಿ ರೀ. ಅಲ್ಲ ಏನೂ ತಿಳ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ, ಕೇಳ್ರಲ್ಲ ಅದಕ್ಕೇನಂತೆ. ಅಲ್ಲ ಭಾಳ ಲೇಟಾಗಿ ಆಗಿದ್ದನ್ರಿ ಮಗಳ, ಭಾಳ ಸಣ್ಣಕ್ಕಿದಾಳಲ್ಲ. ಅಂದ್ರೆ ಭಾಳ ಯಾವಾಗ ಆಗಿದ್ರಿ? ಎಷ್ಟು ವರ್ಷಕ್ಕಾಗಿದ್ದ ಕೂಸಿದ? ಮಗ ಆದ್ಮೇಲೆ ಭಾಳ ತಡವಾಗಿ ಆಗ್ಯಾಳ ಏನಪ್ಪ ಈಕೆ? ಆದಿದ್ದು ಇನ್ನೊಂದು ಯಾವ್ದಾರ ಯಾಕಾಗ್ಲಿ ಅಂತ ಬಿಟ್ಟಿದ್ರೇನ? ಇವು ಇಲ್ರಿ, ಈಕಿ ನನ್ನ ಮಗಳಲ್ಲ, ನನ್ನ ಮೊಮ್ಮಗಳ. ನನ್ನ ಮಗ ಅದನಲ್ಲ, ನನ್ನ ಮಗನ ಮಗಳು. ನನ್ನ ಮಗನ ಮಗಳ್ರಿ. ನನ್ನ ಸೊಸಿ ಈಕಿ ಹೆರಿಗೆ ಒಳಗೆ ತೀರ್ಕೊಂಡ್ಬಿಟ್ಲ ರೀ. ಅದಕ್ಕೆ ಇನ್ನೊಂದು ಮದುವೆ ಮಾಡ್ಕೊ ಅಂತ ಎಷ್ಟು ಹೇಳ್ತಿದ್ದೆ, ಒಟ್ಟ ಕೇಳಲಿಲ್ಲ. ಕಡೆಗೆ ಒಲ್ಲೆ ಅಂದು ಈಗ ಒಪ್ಕೊಂಡ. ಅದಕ್ಕೆ ಒಂದು ಮದುವೆ ಅಂತ ಅದ್ರ ಜೊತೆಗೆ ಒಳ್ಳೇದಲ್ಲ ಅಂತ. ನಾವು ಎಷ್ಟು ದಿನ ಬದುಕಿರ್ತೀವಿ ಹೇಳ್ರಿ? ಇವತ್ತೆಲ್ಲ ನಾಳೆ ಅವಂಗೊಂದು ಆಸರೆ ಅಂತ ಬೇಕಲ್ಲ. ಮಗಳನ್ನ ಹೆಚ್ಚಿಗೆ ಏನು ಹುಯ್ಯಿ ಅಂತ ಓದಿಸ್ಕೊಂತ ಕುಂದ್ರಂಗಿಲ್ಲ. ಒಂದು ಸ್ವಲ್ಪ ವಯಸ್ಸಿಗೆ ಬಂದ್ಲಂದ್ರೆ ಒಂದು 2nd ಇಯರ್ ಅದು ಆತಂದ್ರೆ ಮದುವೆ ಮಾಡಿಬಿಡ್ಬೇಕು ಅನ್ನೋ ಲೆಕ್ಕಕ್ಕೆ ಅದೇವಿ. ಆಕಿದೇನೋ ಹೆಂಗೆ ಆಕತಿ ಮಗಂದು ಹೇಳ್ರಿ? ಅಂದ್ರೆ ಇದು 2ನೇ ಸಂಬಂಧನಾ? ಹೌದು, 2ನೇ ಸಂಬಂಧನೇ. ಯಾಕೆ ನಿಮ್ಗೆ ಇವ್ರೇನು ಹೇಳಿಲ್ಲ ಬ್ರೋಕರ್? ಇಲ್ಲ, ಏನು ಹೇಳಿಲ್ಲ.
ನಾನು ಕೇಳಿದೆ, ಅವರು ನಿಮಗೆ ಸರಿ ಹೊಂದುವಂಥ ಜೋಡಿನೇ ಅಂತಂದ್ರೆ. ಅಂದಮೇಲೆ ನಾನು ಸರಿ ಹೊಂದುವಂಥ ಸಂಬಂಧ ಅಂದ ತಕ್ಷಣ ನಾನು ಭಾಳ ಏನು ವಿಚಾರ್ಸಕ್ಕೆ ಹೋಗಲಿಲ್ಲ. ಇಲ್ಲೇ ಹೆಂಗಿದ್ರು ಹುಡುಗನೇ ಸಿಗ್ತಾನಲ್ಲ, ಡೈರೆಕ್ಟಾಗಿ ಮಾತಾಡೋಣ ಅಂತೇಳಿ. ಆದರೆ ಎರಡನೇ ಸಂಬಂಧ, ಅದು ಇಷ್ಟು ದೊಡ್ಡ ಹುಡುಗಿ ಅದಾಳ ಅಂದರೆ, ಅಲ್ಲ ಮತ್ತು ಅವ್ರು ನಮಗೆ ಹೇಳಿದರು ನಿಮ್ಮದು ಎರಡನೇ ಸಂಬಂಧನೇ ಅಂತ. ಎರಡನೇ ಸಂಬಂಧನೇ, ಆದರೆ ಇದು ನಮ್ಮ ತಂಗಿ ಇನ್ನೂ ಭಾಳ ಸಣ್ಣಕ್ಕಿದಾಳ್ರಿ, ಭಾಳ ಸಣ್ಣಕ್ಕಿನ್ನೂ. ಬೇಡಪ್ಪ, ಎರಡನೇ ಸಂಬಂಧ ಅಂತ ಗೊತ್ತಿದ್ದಿಲ್ರಿ ನಮಗೆ. ನಮಗೆ ಹೊಸ ಸಂಬಂಧನೇ ಬೇಕು ಮೊದಲನೇದ್ದೆ. ನನ್ನ ಮಗಳು ಭಾಳ ಸಣ್ಣಕ್ಕಿದಾಳ್ರಿ. ಈಗ 22 ನಡೀತಾ ಅದಾವ. ಆಕೆಗೆ ಭಾಳ ದೊಡ್ಡ ವಯಸ್ಸೇನಲ್ಲ. ಮದುವೆ ಮಾಡ್ಕೊಂಡ್ಬಿಟ್ಲು, ಅಂದರೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಲು. ಆ ಹುಡುಗ ತೀರ್ಕೊಂಡೆ ಬಿಟ್ಟ 1 ವರ್ಷದೊಳಗೆ. ಆ ಕೂಸು ಒಂದು ಹೋಟೆಲ್ ನಿಂತೇ ಬಿಟ್ಟಿದ್ಲು. ಆದರೆ ತೀರ್ಕೊಂಡ್ನಲ್ಲ, ಅವ್ರ ಮನೆಯವ್ರು ಭಾಳ ಚಲೋ ರೀ, ಅವರು ಇದ್ದಂಥರ ಅದಾರ. ಅವ್ರಿಗೆ ಇದ್ದೊಬ್ಬ ಮಗ ತೀರ್ಕೊಂಡಂತೆ ಭಾಳ ಕೊರಗಾಕತ್ರ. ನಾವು ಅವಾಗ ತೆಗಿಸ್ಬೇಕಂತ ಅನ್ಕೊಂಡ್ವಿ. ಮತ್ತು ಅವ್ರೇನಂದ್ರೆ ಇದೊಂದು ಕುಸಿನ ಹಡದು ಕೊಟ್ಬಿಡುವ ಅಂತೇಳಿ ಕೇಳಿ ನಮ್ಗೆ ಕುಸಿನ ಡೆಲಿವರಿ ಮಾಡ್ಕೊಂಡಿಂದ ಅವರೇ ತೊಗೊಂಡೋದ್ರು. ಅದಕ್ಕೆ ನಮ್ಮ ಮಗಳಿಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಹುಡುಕ್ತಾ ಇದೀವಿ ಅಷ್ಟೇ. ಏನು? ಗಂಡ ತೀರ್ಕೊಂಡಾರ, ಅದು ಅಲ್ಲದೆ ಮಗು ಬೇರೆ ಆಗೈತಿ. ಹುಡುಗಿಯರಿಗೆ ಅಲ್ರಿ, ಗಂಡ್ಮಕ್ಳಿಗೆ ಎಂಥ ವಯಸ್ಸು, ಎಂಥ ಎರಡನೇ ಸಂಬಂಧ ಅದನ್ನೆಲ್ಲ ನೋಡ್ತಾರನ್ರಿ. ಅಲ್ಲ, ನಿಮ್ಮ ಮಗಳದು ಎರಡನೇ ಸಂಬಂಧ, ನಮ್ಮ ಮಗಂದು ಎರಡನೇ ಸಂಬಂಧ ಮಾಡ್ಬೋದಲ್ಲ ಮದುವಿನ. ಇನ್ನೂ ಹೇಳ್ಬೇಕಂದ್ರೆ ನಿಮ್ಮ ಮಗಳು ಬಿಡೋ ಬೇರೆ, ಹಾಗೆಲ್ಲ ಗಂಡು ಸತ್ತಕ್ಕಿನ್ನೆಲ್ಲ ನಾವು ಹಿಂಗೆ ತೊಗೊಳಕ್ಕಾಗಲ್ಲ. ಯಾಕೆ ಹೇಳ್ರಿ, ಆಕೆ ಹಣೆ ಬರ್ದಾಗ ಏನಾಯ್ತೋ ಏನೋ, ಮಗನ ಆಕೆ ಹಣೆ ಬರ್ದಾಗ ಮುತ್ತೈದೆ ಭಾಗ್ಯನೇ ಬರ್ದಿಲ್ಲಪ್ಪ ಅಂದ್ರೆ ನಾಳೆ ನಮ್ಮ ಬಗ್ಗೆ ಏನಾರು ತೊಂದರೆ ಆಗ್ಬೋದಲ್ಲ. ಆದರೂ ನಾವು ಇದೆಲ್ಲ ಯೋಚನೆ ಮಾಡಿ ಇರಲಿ, ಒಂದು ಹೆಣ್ಮಗಳಿಗೆ ಜೀವನ ಕೊಟ್ಟಂಗಕತ್ತಿ, ನಮ್ಮದು ಎರಡನೇ ಸಂಬಂಧ, ನಮಗೂ ಒಂದು ಹುಡುಗಿ ಸಿಕ್ಕಂಗಕತ್ತಲ್ಲಪ್ಪ ಅಂತ ಬಂದಿದ್ದು. ನೋಡಿದ್ರೆ ನೀವು ಏನು ಹೊಸದಾಗಿ ನಿಮ್ಮ ಮಗಳನ್ನ ಈಗ ಮದುವೆ ಮಾಡ್ತಾ ಇದೀವಿ ಅನ್ನಂಗೆ ನೀವು ಮಾತಾಡ್ತಾ ಇದೀರಿ. ನೋಡ್ರಿ, ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಏನೋ ಆಕೆ ಹಣೆ ಬಾರ್ ಸರಿ ಇದ್ದಿಲ್ಲ. ನಿಜ ಹೇಳ್ಬೇಕಂದ್ರೆ ಆಕೆ ಗಂಡನ್ನ ಕೊಲೆ ಮಾಡ್ಯಾರ್ರಿ, ಗೊತ್ತನ್ರಿ? ಏನೋ ತಾನಾಗೆ ಸತ್ತಿದ್ದಲ್ಲ. ನೋಡ್ರಿ, ಕೊಲೆ ಮಾಡ್ಯಾರು, ತಾವಾಗಿ ತೀರ್ಕೊಂಡಾರು, ಅದು ಆಮೇಲಿನ ಮಾತು. ಆದರೆ ಹೆಂಡತಿಗೆ ಏನು ಅನ್ನೋದು ಹೇಳ್ರಿ, ಅದನ್ನೇ ಅಲ್ಲ ಅನ್ನೋದು. ಅದಕ್ಕೆ ನಾನು ಅದನ್ನೆಲ್ಲ ಮತ್ತೆ ಬಿಡಿಸಿ ನಿಮಗೆಲ್ಲ ಹೇಳ್ತಾ ಇದ್ರೆ ನಿಮ್ಮ ಮನಸ್ಸಿಗೂ ಬೇಜಾರು. ನೋಡ್ರಿ, ವಿಚಾರ ಮಾಡ್ರಿ, ನಮ್ಮ ಮಗುಗೂ ಏನು ಕಡಿಮೆ ಇಲ್ಲ. ಗಂಡು ಹುಡ್ರಿಗೆಲ್ಲ ಯಾರು ವಯಸ್ಸು ನೋಡ್ಕೊಂಡು ಕುಂದಿರ್ತಾರೆ, ಯಾರು ಎರಡನೇ ಸಂಬಂಧ ಒಂದನೇ ಸಂಬಂಧ ಅಂತ ನೋಡ್ಕೊಂಡು ಕುಂದಿರ್ತಾರೆ ಏನ್ರಿ? ಆಮೇಲೆ ಇನ್ನೊಂದು, ನಾವು ನಮ್ಮ ಹುಡುಗಿನ ನಮ್ಮ ಮನ್ಯಾಗ ಈಗ ಸದ್ಯಕ್ಕೆ ಓದಿಸ್ಕೊತಾ ಇದೀವಿ. ಇನ್ನೊಂದು 2 ವರ್ಷ ಆದಮೇಲೆ ನಾವು ಹಾಸ್ಟೆಲಿಗೆ ಹಾಕ್ಬೇಕಂತೇಳಿ ಇರೋದು. ಯಾಕಂದ್ರೆ ಬರ್ಬರ್ತಾ ವಯಸ್ಸಲ್ಲ, ನೋಡ್ಕೊಳಕ್ಕಾಗಲ್ಲ. ನಿಮ್ಮ ಮಗಳು ಬಂದಮೇಲೆ ಹೆಂಗೆ ನೋಡ್ಕೋತಾಳೋ ಗೊತ್ತಿಲ್ಲ. ಸುಮ್ಮನೆ ಆಕಿಗೂ ಕಿರಿಕಿರಿ ಆಗೋದು ಬೇಡ ಅಂತೇಳಿ ನಾನು ಈಗ ಹುಡುಗಿನ ಸ್ವಲ್ಪ ಇನ್ನೊಂದು 2 ವರ್ಷ ಬಿಟ್ಟು ಹಾಸ್ಟೆಲಿಗೆ ಹಾಕ್ಸಿ ಅಲ್ಲೇ ಓದ್ಸೋಣ ಅಂತ ಅದೀವಿ. ಆಮೇಲೆ ಇನ್ನೊಂದು, ನಮ್ಮ ಮಗಗೆ 35,000 ರೂಪಾಯಿ ಪಗಾರ ಐತಿ ತಿಂಗಳ, ಬೇಕಂದಂಗೆ ಒಳ್ಳೆ ಜಾಬ್ದಾಗ ಅದಾನ. ಹೌದಿಲ್ರಿ? ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ರಿ, ನಾಳೆ ಮಟ್ಟ ಫೋನ್ ಹಚ್ಚಿ ನೀವೇನು ಅನ್ನೋದನ್ನ ಹೇಳ್ರಿ. ಈ ನಿಜ ಹೇಳ್ಬೇಕಂದ್ರೆ ವಿಚಾರ ನಾವು ಮಾಡ್ಬೇಕು, ನೀವಲ್ಲ. ಅಂಥದ ವಿಚಾರ ನಾವು ಮಾಡ್ತಾ ಇಲ್ಲ. ನೋಡ್ರಿ, ನಿಮಗೆ ಬಿಟ್ಟಿದ್ದು, ನಾವೇನು ಬರ್ತೀವಿ. ಬೇಡ, ಒಂದನೇ ಸಂಬಂಧ ಇದ್ದಿದ್ದ ನೋಡೋಣ. ಈ ಎರಡನೇ ಸಂಬಂಧಕ್ಕೆ ನಾವ್ಯಾಕೆ ಕೊಡಕ್ಕೆ ನಮ್ಮ ಮಗಳನ್ನ ಹಂಗ ಅಂತಾರ. ಅವ್ರಿಗೇನು ಆಗ್ಬೇಕಾಗೈತಿ ಹಂಗ ಅಂತಾರ. ಬೇಡಪ್ಪ, ಬೇಡ. ಏನಂತಿಲ್ಲ, ಬೇಡದಲ್ಲ. ಇಷ್ಟಕ್ಕೂ ಅವಕ್ಕ ನಿನಗೆ ಹುಡುಗ ಮನ್ಸಿಗೆ ಬಂದನ? ನನಗವ ಚಲೋ ಅದಾರ. ಆದರೆ ನೋಡ್ರಿ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಒಂದ್ಸಲ ನನಗೆ ತಿಳಿದಿದ್ದು ನಾನು ಮಾಡಿ ಈಗ ಮಣ್ಣು ತಿಂದೀನಿ. ಮತ್ತೆ ಅದನ್ನೇ ಮಾಡಕ್ಕೆ ನಾನು ತಯಾರಿಲ್ಲ. ನೋಡ್ರಿ, ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀನಿ. ಅಲ್ಲವಾ, ಈಗ ಎರಡನೇ ಸಂಬಂಧಕ್ಕೆ ಕೊಡೋದು ಚಲೋ ಅಂತ ಅಂತೀನಿ ನಾನು. ಯಾಕಂದ್ರವ ಹುಡುಗ 35,000 ರೂಪಾಯಿ ಪಗಾರ ತಿಂಗಳ, ಒಳ್ಳೆ ಜಾಬ್ದಾಗದಾನ, ಇಂಜಿನಿಯರ್ ಏನೋ ಇರ್ಬೇಕವ ಅಷ್ಟೇ. ಇನ್ನೂ ಹೆಚ್ಚಿಗೆ ಹಾಕೊಂತೋಕೈತಿ ಹಂಗೆ ನೋಡಕ್ಕೆ ಹೋದ್ರೆ. ಆಮೇಲೆ ನಿಜ ಹೇಳ್ಬೇಕಂದ್ರೆ ನಮ್ಮ ಹುಡುಗಿದು ಎರಡನೇ ಸಂಬಂಧನೇ. ಅವರು ಅದನ್ನು ವಿಚಾರ ಮಾಡ್ಬೋದು. ಇನ್ನೂ ಗಂಡ ಬಿಟ್ಟಿದ್ರೆ ಒಂದು ಮಾತು, ಗಂಡ ಸತ್ತ ಮೇಲೆ ಈಗ ಅವ್ರು ಹೇಳಿದ್ರಲ್ಲ, ಇವರು ಎಲ್ಲರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಯಾರು ಮುಂದೆ ಬರಲ್ಲ ಅಂತ. ನಾವು ಬಂದು ಹೋಗ್ಲಿ ಬಿಡು, ಆ ಹುಡುಗಿ ಒಂದು ಜೀವನ ಸಿಗ್ತೈತಿ, ನಮ್ಮ ಮಗುಗೆ ಒಂದು ಹುಡುಗಿ ಸಿಗ್ತಾಳ ಅಂತ ಮದುವೆ ಮಾಡ್ಕೊಳಕ್ಕೆ ಬಂದ್ರೆ ನೀವು ಹಿಂಗೆ ಅಂತೀರಿ ಅಂದ್ರಲ್ಲ, ಯಾಕೋ ಅದೇ ಸರಿ ಅಂತ ಅನ್ನಿಸ್ತೈತಿ. ಹೆಂಗಂತೀಯವ? ಇದೇ ಸಂಬಂಧ ಇರಲಿ ಅಂತ ಅನು, ನಿನಗೆ ಹೆಂಗೆ ಅನ್ನಿಸ್ತತಿ? ಆಕಿನ ಏನು ಕೇಳೋದು? ಆಕೆ ನೀ ಮನೆಗೆ ಇರಾಳ, ನಮ್ಮ ಹುಡುಗಿ ಮದುವೆ ಹೆಂಗೆ ಮಾಡ್ಬೇಕು, ಯಾರ ಜೊತೆ ಮಾಡ್ಬೇಕು ನಮಗೆ ಗೊತ್ತು. ಆಕೆ ಏನು ಗೊತ್ತೇ, ಮಾಡಿ ಕಳಿಸ್ರಿ ಅಂತಾಳ. ಅಯ್ಯೋ ದೇವ್ರೆ, ಆಕೆ ಮಾತು ಕೇಳಿದ್ರೆ ಮುಗಿದೋದ್ ಕತಿ. ನಾನು ಮಗಳ ಮದುವೆ ಅದು, ಸುಮ್ಮನೆ ನಾ ವಿಚಾರ ಮಾಡ್ತೇನೆ. ಆಯ್ತು, ನಿಮ್ಮ ಮಗಳ ಮದುವೆ ನೀವೇ ವಿಚಾರ ಮಾಡ್ರಿ, ನನಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಇನ್ಯಾವುದಕ್ಕೂ ನನ್ನ ಏನು ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ನಿಮ್ಮ ಮಗಳ ಮದುವೆ, ಏನೇ ಇದ್ರೂ ನೀವೇ ಮಾಡ್ಕೋಬೇಕು, ನೀವೇ ಹೊಂದಿಸ್ಕೋಬೇಕು, ನಿಮಗೇ ಬಿಟ್ಟಿದ್ದು. ಮನೆ ಕೆಲಸ ಏನೇ ಇದ್ರೂ ನಾನು ಮಾಡ್ಕೊತೀನಿ, ಮದುವೆ ಒಳಗೆ ಓಡಾಟ ನಾ ಮಾಡ್ತೀನಿ. ಆದರೆ ಬೇರೆ ಯಾವುದು ನನ್ನಿಂದ ಸಹಾಯ ನಿಮಗೆ ಸಿಗಲ್ಲ. ಯಾಕಂದ್ರೆ ಅದು ನಿಮ್ಮ ಮಗಳ ಮದುವೆ, ನಿಮ್ಮ ಮಗಳದು ನೀವೇ ವಿಚಾರ ಮಾಡಬೇಕು, ನೀವೇ ತೀರ್ಮಾನ ತಗೋಬೇಕು. ನಿಮ್ಮ ಮಗಳು ಅನು, ಅವ್ವ ನಿನಗೆ ಬುದ್ಧಿಲ್ಲ ನಿನಗೆ. ಯಾಕ್ಲಾ? ಮತ್ತಿನ್ನೇನವ? ತಡಿ ಒಂದು ನಿಮಿಷ ತಡಿ. ಅನು, ಅಯ್ಯೋ ಹೋಗೇ ಬಿಟ್ಲನ, ಕ್ವಾಣಿಗೆ ಹೋದ್ಲನ ಆಕೆ. ಅವ್ವ ನಿನಗೆ ಬುದ್ಧಿ ಐತಿಲ್ತಲ್ಲಾಗ,
ಅಲ್ಲವಾ ಆಕಿನ ನಾನು ಯಾಕೆ ಇದು ಇನ್ಕ್ಲೂಡ್ ಮಾಡ್ಕೊಳತ್ತೀನಿ ಹೇಳು. ಆಕಿನ ಯಾಕೆ ಇಂಟರ್ಫಿಯರ್ ಮಾಡ್ಕೊಳಕತ್ತೀನಿ ಅಂದ್ರೆ ಅಕ್ಕಿ ಮದ್ವೆ ಒಳಗೆ ಮೂಗು ತುರಿಸಿ ಮಾತಾಡಬೇಕು. ಅಂದರೆ ನಾಳೆ ಮದ್ವೆ ವಿಚಾರ ಏನೇ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗಲಿ, ಏನೇ ಬೇಕಾಗಲಿ, ಆಕಿಗೂ ಒಂದು ಜವಾಬ್ದಾರಿ ಅಂತ ಇರ್ತೈತಿ, ನಾದ್ನಿ ಅನ್ನೋದು ಇರ್ತೈತಿ. ನೀನು ನೋಡಿದ್ರೆ ಹಿಂಗೆ ಕಡ್ಡಿ ತುಂಡು ಮಾಡ್ದಂಗೆ ನಮ್ಮ ಮಗಳು ನಾನು ಏನಾರ ಮಾಡ್ತೀನಿ, ನನ್ನ ಮಗಳ ವಿಚಾರ ನನಗಷ್ಟೇ ಬಿಟ್ಟಿದ್ದು ಅಂತ ಹಿಂಗೆ ಮಾತಾಡಿದರೆ ಆಕಿ ಏನಾರ ಮಾಡ್ಕೊಂಡು ಹಾಳ್ಕೊಂಡು ಬಿದ್ಕೊಂಡು ಹೋಗ್ರಿ ಅಂತ ಸುಮ್ಮನಾಗಲ್ಲ ನಮ್ಮ. ಏನು ಮಾತಾಡ್ತಿ ಬಿಡವ ನೀನು.